ಎಲ್ಲ ಲಗೇಜ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ 4 ಬ್ಯಾಗ್ ಇದೆ. ಹೋಗ್ತಿರೋದು 3 ದಿನಕ್ಕೆ, ಬಟ್ ಪ್ಯಾಕ್ ಆಗಿರೋದು ಮಾತ್ರ 4 ಬ್ಯಾಗು. ಇಲ್ಲಿ ನೋಡಿ, ಅಪ್ಪ ಮಗಳಿಬ್ರು ಫುಲ್ ಬ್ಯುಸಿಯಾಗಿ. ಹಲೋ, ಸೊ ಪ್ರಕಾಶ್ದು ಮತ್ತೆ ಸಮೃದ್ಧಿದು ಕ್ಯಾನ್ಸಲ್ ಮಾಡ್ಬಿಡ್ರಪ್ಪ. ನನ್ನ ಬ್ಯಾಗ್ ಮಾತ್ರ ನಾನು ಎತ್ಕೊಂಡು ಹೋಗ್ಲೇಬೇಕು. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಎ ಬ್ಯೂಟಿಫುಲ್ ಮಾರ್ನಿಂಗ್ ಟು ಆಲ್. ನಾನಿವಾಗ ಹೋಗ್ತಾ ಇರೋವಂಥದ್ದು ನಮ್ಮ ಕುಂದಾನಗರಿ ಬೆಳಗಾವಿಗೆ. ಆಲ್ರೆಡಿ ನಾನು ನನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾವು ಪ್ರಕಾಶ್ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಬೆಳಗಾಂಗೆ ಅಂತ ಹೇಳಿ. ಸೊ ಬೆಳಗಾಮಲ್ಲಿ ವರ್ಷಕ್ಕೊಂದ್ಸಲ ದೇವ್ರ ಕಾರ್ಯ ಇರುತ್ತೆ. ಹಾಗಾಗಿ ನಾನು ಪ್ರತಿ ವರ್ಷ ಮಿಸ್ ಮಾಡ್ದೇನೆ ಬೆಳಗಾಮಿಗೆ ಬರ್ತೀನಿ. ಮದುವೆ ಆಗಿ 2 ವರ್ಷ ನಾನು ಕೂಡ ಬೆಳಗಾಮಲ್ಲೇ ಇದ್ದೆ. ಸೊ ಅದಾದಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಸೊ ಎವ್ರಿ ಇಯರ್ ಒನ್ಸ್ ಮಿಸ್ ಮಾಡ್ದೇನೆ ಈ ರೀತಿ ದೇವ್ರ ಕಾರ್ಯ ಇದ್ದಾಗ ಇಲ್ಲಿಗೆ ಬಂದು ಹೋಗಿ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಜನವರಿಯಲ್ಲಿ ಮೊದಲನೇ ಹುಣ್ಣಿಮೆ ಅಂತ, ಅಂದರೆ ಸಂಕ್ರಾಂತಿಗಿಂತ ಮುಂಚೆ ಬರುವಂಥ ಹುಣ್ಣಿಮೆನ ಮುತ್ತೈದೆ ಹುಣ್ಣಿಮೆ ಅಂತ ಹೇಳಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಯಲ್ಲಮ್ಮ ದೇವಿನ ಪೂಜೆ ಮಾಡೋದ್ರಿಂದ ಈ ಮುತ್ತೈದೆ ಹುಣ್ಣಿಮೆ ನಮಗೆ ತುಂಬಾ ಸ್ಪೆಷಲ್. ಸೊ ಮನೆ ಮಂದಿ ಎಲ್ಲ ಕೂಡಿ ಇದೊಂದು ಹಬ್ಬನ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ಸೊ ಪ್ರಕಾಶ್ಗೆ 5 ಜನ ಅಕ್ಕಂದ್ರು, ಎಲ್ಲರೂ ಕೂಡ ಸೇರ್ತಾರೆ. ಮೊದಲೆಲ್ಲ ಯಾರು ಮಿಸ್ ಮಾಡ್ತಾ ಇರಲಿಲ್ಲ, ಬಟ್ ಈಗ ಎಲ್ರಿಗೂ ಮಕ್ಳುಗಳು ದೊಡ್ಡವರಾಗಿದ್ದಾರೆ. ಕೆಲವ್ರು ಕೆಲಸಕ್ಕೆ ಅಂತ ಬೇರೆ ಕಡೆಗಳಲ್ಲಿದ್ದಾರೆ. ಹಾಗೆ ಇನ್ನು ಕೆಲವ್ರಿಗೆ ಎಕ್ಸಾಮು, ಕಾಲೇಜು ಅಂತೆಲ್ಲ ಇರುತ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಸೇರ್ತಾರೆ. ಕೆಲವರು ಅಲ್ಲೂ ಇಲ್ಲೂ ಒಬ್ಬೊಬ್ರು ಮಿಸ್ ಆಗ್ತಾರೆ. ವರ್ಷಕ್ಕೊಂದ್ಸಲ ನಾನು ಬೆಳಗಾಮಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಟ್ರಿಪ್ ಮಾಡ್ಕೊಂಡು ಹೋದಂಗೆ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಿದೆ ನಾನು ಪ್ರತಿ ವರ್ಷ ನಾವು ಇಲ್ಲಿಗೆ ಬಂದೇ ಬರ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿನ ಭಾಷೆ, ಆಚರಣೆಗಳು ಹಾಗೆ ಸಂಸ್ಕೃತಿ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಾಧ್ಯ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬೆಂಗಳೂರು ಜನಕ್ಕೆ ಅಲ್ಲಿನ ಭಾಷೆಗೂ, ಅಲ್ಲಿನ ಸಂಸ್ಕೃತಿಗೂ, ಅಲ್ಲಿನ ಆಚರಣೆಗಳಿಗೂ, ಇಲ್ಲಿ ಪದ್ಧತಿಗೂ, ಇಲ್ಲಿನ ಮಾತಾಡೋ ಶೈಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸಮ್ ಪೀಪಲ್ ಯೂಸ್ ಟು ಎಂಜಾಯ್. ನನಗೂ ಕೂಡ ಮದುವೆ ಆದಷ್ಟರಲ್ಲಿ ಪ್ರತಿಯೊಂದು ಹೊಸದು ಅಂತ ಅನ್ನಿಸ್ತಾ ಇತ್ತು. ಯಾರು ಏನು ಮಾತಾಡ್ತಾ ಇದ್ದಾರೆ, ಹೇಗೆ ಉತ್ತರ ಕೊಡಬೇಕು ಏನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಾವು ಜನಕ್ಕೆ, ಜಾಗಕ್ಕೆ ಹೊಂದ್ಕೋತಾ ಹೋಗ್ತೀವಿ. ಸೊ ಈಗ ನನಗೆ ಆಲ್ಮೋಸ್ಟ್ ಅಭ್ಯಾಸ ಆಗಿದೆ. ನೈಟೆಲ್ಲ ಬಸ್ಸಲ್ಲಿ ಜರ್ನಿ ಮಾಡಿಕೊಂಡು ಬೆಳಗ್ಗೆ ಬೆಳಗಾಮಲ್ಲಿ ಇಳಿದ ತಕ್ಷಣವೇ ಅದಕ್ಕೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ನಾವು ಪ್ರಕಾಶ್ ಅವರ ಕೊನೆ ಅಕ್ಕನ ಮನೆಗೆ ಹೋದ್ವಿ. ಅವರು ಬೆಳಗಾಮಲ್ಲೇ ಇರೋದ್ರಿಂದ ಫಸ್ಟ್ ಅವ್ರ ಮನೆಗೆ ಮೀಟ್ ಮಾಡಿಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಹೋದ್ವಿ. ಸೊ ಇದು ಅವರ ಕೊನೆ ಅಕ್ಕನ ಮನೆ. ಆಂಟಿ ಹೆಸರು ಸುಜಾತ ಆಂಟಿ ಅಂತ ಹೇಳಿ. ನಾನು ಅವ್ರ ಬಗ್ಗೆ ಒಂಚೂರು ಹೇಳಬೇಕು ಅಂತ ಅನ್ಕೋತೀನಿ. ಎಲ್ಲರೂ ಹೇಳ್ತಾರೆ ಕಷ್ಟದಲ್ಲಿ ನಮಗೆ ನೆಂಟರು ಆಗೋದಿಲ್ಲ, ನೆಂಟರು ಅಂತ ಅಂದರೆ ಬರೀ ದುಡ್ಡಿದ್ದಾಗ ಮಾತ್ರನೇ ಇರೋವಂಥದ್ದು, ಕಷ್ಟಕ್ಕಾದರೆ ಸ್ನೇಹಿತರು ಮಾತ್ರ ಆಗೋದು ಅಂತ. ಖಂಡಿತ ನಾನು ಇವ್ರ ವಿಚಾರದಲ್ಲಿ ಆ ಮಾತನ್ನ 100ಕ್ಕೆ 100 ಸುಳ್ಳು ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಜೀವನದ ಒಂದಷ್ಟು ಕಷ್ಟದ ದಿನಗಳು ಅಂತ ನಾನು ಏನು ಅಂದ್ಕೊಂಡಿದ್ದೀನಿ ಆ ಟೈಮಲ್ಲೆಲ್ಲ ನನಗೆ 100% ಸಾಥ್ ಕೊಟ್ಟಂಥವ್ರು, ನನ್ನ ಮಗಳಿಗಿಂತ ಹೆಚ್ಚಿಗೆ ಪ್ರೀತಿಯಿಂದ ನೋಡ್ಕೊಂಡಿರೋವಂಥದ್ದು ಆಂಟಿ ಮತ್ತು ಅಂಕಲ್ಲು. ಇವಾಗ ಅಂಕಲ್ ಇಲ್ಲ, ಎಕ್ಸ್ಪೈರ್ ಆಗಿದ್ದಾರೆ. ಬಟ್ ಫಾರ್ ಶ್ಯೂರ್ ನನಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನನ್ನ ಒಂದು ಪ್ರೆಗ್ನೆನ್ಸಿ ಟೈಮ್ ಆಗಿರಬಹುದು, ಹಾಗೆ ನನ್ನ ಮಗಳು ಹುಟ್ಟಿದ ಟೈಮ್ ಆಗಿರ್ಬೋದು, ಪ್ರತಿಯೊಂದು ದಿನಾನೂ ನನಗೆ ಇವ್ರು ನನ್ನ ಜೊತೆಯಲ್ಲಿದ್ದಾರೆ. ಫಿಸಿಕಲಿ ಹಾಗೆ ಮಾರಲಿ ನನಗೆ ತುಂಬಾ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್ ಕೊಟ್ಟಿದ್ದಾರೆ. ಹೋಟೆಲಲ್ಲಿ ಆಲ್ರೆಡಿ ತಿಂಡಿ ಮುಗಿಸ್ಕೊಂಡು ಹೋಗಿದ್ರಿಂದ ಆಂಟಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ತೀನಿ, ಅಡುಗೆ ಮಾಡಿಬಿಡ್ತೀನಿ, ಬೇಗ ಊಟ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೊರಡಿ ಅಂತ ಅಂದರು. ಸೊ ಪ್ರಕಾಶ್ಗಂತೂ ರೊಟ್ಟಿ ಅಂತ ಅಂದರೆ ತುಂಬಾ ಇಷ್ಟ. ಇವನ್ ಐ ಯೂಸ್ ಟು ಎಂಜಾಯ್. ನನಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ, ಆಂಟಿ ಮಾಡ್ತಾ ಇದ್ರು. ಸೊ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದೆ. ನನ್ನ ವ್ಯೂವರ್ಸ್ಗೂ ಕೂಡ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂತ. ಕೊನೆಗೆ ನಾನೊಂದು ರೊಟ್ಟಿ ಟ್ರೈ ಮಾಡಿದೆ. ನಿಜ ಅದನ್ನು ವಿಡಿಯೋ ಮಾಡಬೇಕಾಗಿತ್ತು. ಯು ಫೀಲ್ ಲೈಕ್ ಟು ಲಾಫ್, ಬಟ್ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಕಿತ್ತೋಯ್ತು ನಾನು ಮಾಡಿದ ರೊಟ್ಟಿ. ನಾನೇ ಅದನ್ನು ತಿನ್ನೋ ಹಂಗೂ ಆಯಿತು ಕೊನೆಗೆ. ಸೊ ಜೋಳದ ರೊಟ್ಟಿ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಹೆಲ್ದಿ ಡಯಟ್ ಮಾಡೋ ಅಂಥವ್ರಿಗೆ ಜೋಳದ ರೊಟ್ಟಿ ಅಥವಾ ಚಪಾತಿ ಇವೆಲ್ಲ ನ್ಯೂಟ್ರಿಷಿಯಸ್ ಆಗಿ ಇರುತ್ತೆ, ಮತ್ತು ಕ್ಯಾಲರೀಸ್ ಕಡಿಮೆ ಇರುತ್ತೆ, ಶಕ್ತಿ ಕೊಡುತ್ತೆ, ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಅಂತ ಅಲ್ಲ, ಒಟ್ಟಿನಲ್ಲಿ ಇದರಿಂದ ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ಜೋಳದ ರೊಟ್ಟಿ ಜೊತೆಗೆ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಒಂದು ವೆಜ್ ಕರಿ ಥರ ಮಾಡಿದರು. ಸೊ ಜೋಳದ ರೊಟ್ಟಿ, ಕರಿ, ಮೊಸರು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸಿ ಸಂಜೆ 4 ಗಂಟೆ ತನಕ ಅಲ್ಲೇ ರೆಸ್ಟ್ ಮಾಡಿದ್ವಿ. ಸೊ ಅವ್ರ ಮಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಾನು ಅವನ್ನ ತೋರಿಸ್ಬೇಕಾಗಿತ್ತು ನಿಮಗೆ. ಹಿ ಈಸ್ ಆಲ್ಸೋ ಎ ವ್ಲಾಗರ್. ಅವನು ಕೂಡ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ವೀಡಿಯೋಸ್ ಮಾಡ್ತಾನೆ, ವ್ಲಾಗ್ಸ್ ಮಾಡ್ತಾನೆ. ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಈವನ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಕೈಂಡ್ಲಿ ವಿಸಿಟ್ ಟು ಹಿಸ್ ಚಾನಲ್ ಟು. ನಿನ್ನ ಜೀನ್ಸ್ ಪ್ಯಾಂಟ್ ಎಲ್ಲಿ? ಯಾರು ಮಾಡಿದ್ದು?
ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಸಂಜೆ 5:30ಗೆ ಅಲ್ಲಿಂದ ಹೊರಟ್ವಿ. ಸೊ ಪ್ರಕಾಶ್ ಅವ್ರ ಊರಿಗೆ ಬರೋ ಅಷ್ಟೊತ್ತಿಗೆ ಸಂಜೆ 6:30 ಆಗಿತ್ತು. ಪ್ರಕಾಶ್ ಅವ್ರ ಮೊದಲನೇ ಅಕ್ಕನ ಮಗ ಇವನು ಪ್ರಜ್ವಲ್ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಸ್ ಸ್ಟಾಪಿಗೆ ಬಂದಿದ್ದಾನೆ. ನನ್ ಮದ್ವೆ ಆದಾಗ ಇವನಿಗೆ ಬರೀ 3 ವರ್ಷ. ಈಗ ನೋಡಿದ್ರೆ ಮಕ್ಳು ಎಷ್ಟು ಬೇಗ ದೊಡ್ಡೋರಾದ್ರಪ್ಪ ಅಂತ ಅನ್ಸುತ್ತೆ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಏನೇನಾಯ್ತು ಅಂತ ನನಗೆ ವಿಡಿಯೋ ಮಾಡೋದಿಕ್ ಆಗ್ಲೇ ಇಲ್ಲ. ಬಿಕಾಸ್ ಎಲ್ಲರೂ ಸೇರಿದಾಗ ಲಿಟ್ರಲಿ ಒಬ್ರನ್ನೊಬ್ರು ಮಾತಾಡಿಸ್ತೀವಿ, ಪ್ರೀತಿ ಹಂಚ್ಕೋತೀವಿ. ಆಗ ನಾನು ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಬೇಕು ಅಂತಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಆದಷ್ಟು ನೆಕ್ಸ್ಟ್ ಡೇ ಪೂಜೆ ಯಾವ ರೀತಿ ಇತ್ತು, ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀವಿ, ಇದನ್ನೆಲ್ಲ ಸಾಧ್ಯ ಆದಷ್ಟು ಕವರ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ಮುತ್ತೈದೆ ಹುಣ್ಣಿಮೆ ಅಂತ ಹೇಳಿ ನಮ್ಮಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮೊದಲಿಂದನೂ ಅತ್ತೆ ಕಾಲದಿಂದನೂ ಎಲ್ಲಮ್ಮ ದೇವ್ರನ್ನ ತುಂಬ ಭಕ್ತಿಯಿಂದ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅಮ್ಮನೂ ಕೂಡ ನಮಗೆ ಎಲ್ಲ ಒಳ್ಳೇದೇ ಮಾಡಿದ್ದಾಳೆ. ನಾವು ಮನೇಲಿರೋ ದೇವಿನೇ ಅಮ್ಮ ಅಂತ ಕರೆಯೋದು. ಅವತ್ತು ದೇವಿಗೆ ವಿಶೇಷವಾದ ಅಭಿಷೇಕ ಎಲ್ಲ ಇರುತ್ತೆ. ಪಂಚಾಮೃತ ಎಲ್ಲ ಅಭಿಷೇಕ ಮಾಡಿ ಅದಾದ್ಮೇಲೆ ಹೊಸ ಸೀರೆ ಉಡಿಸಿ ಅಮ್ಮನಿಗೆ ಮಡ್ಲು ತುಂಬ್ತೀವಿ. ಸೊ ಮನೆಗೆ ಮುತ್ತೈದೆಯರನ್ನ ಕರೆದು ಅವ್ರಿಗೂ ಕೂಡ ಕಾಲು ತೊಳೆದು ಅವ್ರಿಗೂ ಎಲ್ಲ ಊಟ ಹಾಕ್ತೀವಿ. ಬಂದಿರೋರು ಪ್ರತಿಯೊಬ್ಬರು ಕೂಡ ಅಮ್ಮನಿಗೆ ಮಡ್ಲು ತುಂಬಿ ಅವರ ಇಷ್ಟದ ಪ್ರಕಾರ ಕೆಲವರು ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿ ಎಲ್ಲ ಕೊಡ್ತಾರೆ, ಮತ್ತು ಕೆಲವರು ಸೀರೆ ಮಡ್ಲಕ್ಕಿ ಎಲ್ಲನೂ ಕೊಡ್ತಾರೆ. ನಾನು ವರ್ಷಕ್ಕೊಂದ್ಸಲ ಅಲ್ವಾ ಹೋಗೋದು, ಹಾಗಾಗಿ ತಪ್ಪದೇನೆ ಸೀರೆ, ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿ ಸಾಮಾನು, ಬಳೆ ಮತ್ತು ದಕ್ಷಿಣೆ ಎಲ್ಲನೂ ಇಟ್ಟು ಮಡ್ಲು ತುಂಬ್ತೀನಿ. ದೇವ್ರನ್ನ ನಾವು ಮಾಡಿದಷ್ಟುನು ದೇವ್ರು ನಮಗೆ ಒಳ್ಳೇದೇ ಮಾಡ್ತಾರೆ ಅಂತ ಹೇಳಿದಾರಲ್ಲ, ಆ ಮಾತು 100ಕ್ಕೆ 100 ಸತ್ಯ. ನನ್ನ ಜೀವನದಲ್ಲಿ ನಾನು ಅಮ್ಮನ ಎಷ್ಟು ನಂಬಿದ್ದೀನೋ ಅಮ್ಮನೂ ನನಗೆ ಅಷ್ಟೇ ಒಳ್ಳೇದು ಮಾಡಿದ್ದಾಳೆ. ಅವತ್ತು ಮನೆಯಲ್ಲಿ ದೇವ್ರಿಗೆ ಏನೇನೆಲ್ಲ ನೈವೇದ್ಯ ಮಾಡ್ತೀವಿ, ವಿಶೇಷವಾದ ಅಡುಗೆಗಳನ್ನ ಮಾಡ್ತೀವಿ, ಎಲ್ಲನೂ ಸಪ್ರೇಟಾಗಿ ಬೇರೆ ಬೇರೆ ಎಡೆ ಮಾಡಿಕೊಂಡು ಊರಿನಲ್ಲಿರೋಂಥ ಎಲ್ಲ ದೇವ್ರುಗಳಿಗೂ ಅವತ್ತು ಹೋಗಿ ನೈವೇದ್ಯನ ಕೊಟ್ಟು ಬರಬೇಕು. ಮನೆಯಲ್ಲಿ ಬಂದಿರೋಂಥ ಮುತ್ತೈದೆಯರಿಗೆ ಪ್ರಕಾಶ್ ಅಕ್ಕಂದ್ರು ಕಾಲು ತೊಳೆದು ಅವ್ರಿಗೆಲ್ಲ ಊಟ ಬಡಿಸ್ತಾರೆ. ಅಷ್ಟೊತ್ತಿಗೆ ನಾನು ಮತ್ತು ಪ್ರಕಾಶ್ ಮೊದಲನೇ ಅಕ್ಕನ ಮಗಳು ರಕ್ಷಿತಾ ಎಲ್ಲರೂ ದೇವಸ್ಥಾನಗಳಿಗೆ ನೈವೇದ್ಯ ಕೊಟ್ಕೊಂಡು ಬರೋಣ ಅಂತ ಹೋಗಿದ್ವಿ. ಊರೆಲ್ಲ ಸುತ್ತಾಡ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನೈವೇದ್ಯ ಕೊಟ್ಕೊಂಡು ಬರೋದು ಒಂಥರ ಖುಷಿ ಅನಿಸುತ್ತೆ. ಮತ್ತು ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಮಕ್ಕಳುಗಳ ಜೊತೆ ಹೋಗಿದ್ದಿದ್ದಲ್ವಾ, ಅವರು ದಾರಿ ಉದ್ದಕ್ಕೂ ಬರೀ ತರಲೆ, ಹುಡುಗಾಟ, ರೇಗ್ಸೋದು ತುಂಬ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಕಡೆ ಎಲ್ಲ ದೇವ್ರಿಗೆ ನೈವೇದ್ಯ ಅಂತ ಅಂದರೆ ಏನಾದರೂ ಸ್ವೀಟ್ ಅಷ್ಟೇ ಮಾಡ್ತೀವಿ, ಲೈಕ್ ಹುಗ್ಗಿ ಅಥವಾ ಏನಾದರೂ ಪಾಯಸ ಈ ಥರ ಮಾಡಿ ನಾವು ನೈವೇದ್ಯ ಅಂತ ಮಾಡ್ತೀವಿ. ಬಟ್ ಇಲ್ಲಿ ಏನಂತ ಅಂದರೆ ನಾವು ಏನೇನು ಅಡುಗೆ ಮಾಡಿರ್ತೀವಿ ಕಂಪ್ಲೀಟಾಗಿ ಅದೇ ಥರ, ಈಗೇನು ರೊಟ್ಟಿ, ಪಲ್ಯ, ಆಮೇಲೆ ಅನ್ನ, ಮೊಸರು ಪ್ರತಿಯೊಂದೂ ಒಂದು ಸಂಡಿಗೆಯಿಂದ ಹಿಡಿದು ಪ್ರತಿಯೊಂದೂ ದೇವ್ರುಗಳಿಗೂ ತೊಗೊಂಡು ಹೋಗಿ ಅದನ್ನೇ ಪೂರ್ತಿಯಾಗಿ ನೈವೇದ್ಯ ಅಂತ ಕೊಡ್ತಾರೆ. ಅಲ್ಲಿನ ಅರ್ಚಕರು ಅದನ್ನು ತೊಗೊತಾರೆ, ಅದನ್ನು ಅವರೇ ಅವ್ರ ಸ್ವಂತ ಮನೆಗೆ ಬಳಸ್ಕೋತಾರೆ. ಸೊ ಪ್ರತಿ ದೇವಸ್ಥಾನಗಳಿಗೂ ಹೋಗಿ ನಾವು ಮಾಡಿರೋಂಥ ನೈವೇದ್ಯನ ಕೊಟ್ಟು ಹಾಗೆ ದಕ್ಷಿಣೆ ಕೊಟ್ಟು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಆಶೀರ್ವಾದನ ತೊಗೊಂಡು ಬರೋವಂಥದ್ದು ಈ ಕಡೆ ಪದ್ಧತಿ. ನಾವೆಲ್ಲೇ ಇರಲಿ ಒಟ್ಟಿನಲ್ಲಿ ಮನೆ ದೇವರು ಅಂತ ಮಾಡಿದಾಗ, ಪೂಜೆ ಅಂತ ಮಾಡಿದಾಗ ಎಲ್ಲರೂ ಭಾಗವಹಿಸಿ ಭಕ್ತಿಯಿಂದ ದೇವ್ರ ಸೇವೆ ಮಾಡಬೇಕು. ಮನೆಗಳಲ್ಲಿ ಏನು ಪದ್ಧತಿ ಬಂದಿರುತ್ತೆ ಅದನ್ನು ನಡೆಸ್ಕೊಂಡು ಹೋದ್ರೇನೆ ಅಲ್ವಾ ನಾವು ಎಲ್ಲಿದ್ರೂ ನಮಗೆ ಅಭಿವೃದ್ಧಿ. ಎಲ್ಲರೂ ವಿಡಿಯೋ ನೋಡ್ತಾ ಇರೋರು ಒಂದು ಪ್ರಶ್ನೆ ಅಂತೂ ಕೇಳ್ತೀರಾ, ಮೊದಲಿಂದನೂ ನೋಡ್ತಾ ಇದ್ದೀವಿ ಸಮೃದ್ಧಿಯಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ. ಅದಕ್ಕೂ ಒಂದು ರೀಸನ್ ಇದೆ. ಎಲ್ಲರೂ ಊಟ ಮಾಡಿ ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲೂ ಕೂಡ ಸಮೃದ್ಧಿ ಮಿಸ್ಸಿಂಗು. ಅವಳಿಗೆ ಯಾಕೋ ಅವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ನೋವು ಅಂತಿದ್ಲು. ಸೊ ಪ್ರಕಾಶ್ ಅವರ 3ನೇ ಅಕ್ಕನ ಮನೇಲಿ, ಸೊ ಅವ್ರ ಮನೆಯೂ ಇಲ್ಲೇ ಹತ್ರದಲ್ಲೇ ಇರೋವಂಥದ್ದು, ಅಲ್ಲಿ ಹೋಗಿ ಅವಳು ಮಲಗಿಬಿಟ್ಟಿದ್ಲು. ನಾವೆಲ್ಲ ಎಲ್ಲ ಕಡೆನೂ ಹೋಗಿ ಬಂದು ಊಟ ಎಲ್ಲ ಮಾಡಾದ್ಮೇಲೆ ಫುಲ್ ಮಜಾ ಮಾಡಿದ್ವಿ ಅವತ್ತು. ಮಕ್ಕಳೆಲ್ಲ ಸೇರಿ ಅವತ್ತು ಡಂಶರಸ್ ಆಡೋಣ ಅಂತ ಅಂದರು. ಮೊದಲು ಬರೀ ಅವರವರೇ ಆಡ್ತಾ ಇದ್ರು. ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ವಿ. ಅವರೇನೋ ಮೂವಿ ಹೆಸರು ಹೇಳೋದು ಮತ್ತು ನಾವು ಗೆಸ್ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಆಯಿತು. ಬರ್ತಾ ಬರ್ತಾ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದರೆ ಇಟ್ಸ್ ಲಿಟ್ರಲಿ ಅನ್ಎಕ್ಸ್ಪೆಕ್ಟೇಬಲ್ ಆ್ಯಂಡ್ ಅನ್ಎಕ್ಸ್ಪ್ಲೈನೇಬಲ್ ಟು. ಸೊ ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಬಟ್ ಇಲ್ಲಿ ಭಾಷೆ ನಿಮಗೆ ಅರ್ಥ ಆಗೋದು ಕಷ್ಟ. ಅರ್ಥ ಆದಷ್ಟನ್ನ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಆಮೇಲೆ ರಾ ಅಥವಾ ರಾ ರೀ ರೀ ರೂ ರೂ ರಕ್ಕಮ್ಮ ನಿಂಗೆ ಬರ್ದಾಗ ನಂಗೆ ಕೊಡೋ, ನಾ ಹೇಳ್ತೇನೆ. ನೀವು ಜಾನು ಹೋಗಿದ್ ಏನೇನೋ ಬುದ್ಧಿವಂತ, ಜಾಣ ಏನೇನೋ ತೋರಿಸ್ತಾ ಇದ್ದೀರಪ್ಪ. ಜಾನು ರಿಲೇಟೆಡ್ ಅಲ್ಲ ತಾನೇ ಅದು? ರಾಜ್ಕುಮಾರ್ ನಾನೇ ಬಿಡಲಾರೆ ನಾನಿನ್ನ ಮರೆಯಲಾರೆ. Sorry ass DJ.
Notorious DJ. ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಾನು ಆಂಟಿ ಮನೆಗೆ ಬಂದೆ. ಸೊ ಸಮೃದ್ಧಿ ಇಲ್ಲೇ ಮಲಗಿದ್ಲು ಬೆಳಗ್ಗೆಯಿಂದ, ಪಾಪ ಒಬ್ಬಳೇ ಇದ್ಲು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೂ ಕೂಡ ರೀಚ್ ಆಗುತ್ತೆ. ನಾಳೆ ಏನೇನಾಯಿತು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.